అన్నోళ్ళు బొసిచ్చిన్నారు ఎమ్మెల్యే వాళ్ళు ఓం శక్తి స్వామి కే ರೆಗ್ಪತಿ ಸ್ವಾಮಿ వాళ్ళంతా ಸೇರಿ మాకు ಬೊಸಿಸ್ತಾರೆ ಸ್ವಾಮಿ. ಬೆಟಗೇರಹಳ್ಳಿ ಗ್ರಾಮ ವರ್ಷನೂ ನಮ್ಮ ಸಮೃದ್ಧಿ ಮಂಜಣ್ಣನವರು ವರ್ಷನೂ ನಮಗೆ ತೊಂದರೆ ಇಲ್ದಿರ ಬಸ್ಗಳನ್ನು ಊರಿಗೆ 4 ಬಸ್ ಕೊಡ್ತಾ ಇದ್ರು. ಈ ಸತಿ 2 ಬಸ್ ಮಾತ್ರನೇ ಕೊಟ್ಟಿದ್ದಾರೆ. ಎಲ್ಲರಿಗೂ ಓಂ ಶಕ್ತಿ ಭಕ್ತಾದ್ರಿಗೆಲ್ಲ ಸೇಮವಾಗಿ ಹೋಗಿ ಲಾಭವಾಗಿ ಬರಬೇಕು. ಮತ್ತೆ ನಮ್ಮ ತಾಲೂಕಿಗೆ ಒಳ್ಳೇದಾಗ್ಲಿ, ನಮ್ಮ ತಾಲೂಕ್ ಒಳ್ಳೇದಾಗ್ಲಿ, ನಮ್ಮೂರ್ಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ ಬರ್ಬೇಕು ಅಂತ ಚೆಂಗಲರಾಯಣ್ಣ ಬಂದಿದ್ದಾರೆ, ಮತ್ತೆ ರಘುಪತಿ ಅಣ್ಣ ಅವ್ರು ಬಂದಿದ್ದಾರೆ. ನಮ್ಮ ಊರು ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ. ಏನ್ ಇವತ್ತು ದಿವಸ ತಾವೆಲ್ಲರೂ ಮೇಲ್ಮವತ್ತೂರು ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ. ಈಗಾಗಲೇ ನಮ್ಮ ರವಿ ಅವರು ಹೇಳಿದ್ರು, ಇವತ್ತು ನಮ್ಮ ಚೆಂಗಲರಾಯಣ್ಣವ್ರು ಬಂದಿದ್ದಾರೆ, ನಮ್ಮ ಶಂಕರ್ ಅವರು, ನಮ್ಮ ನರಸಿಂಹ, ನಮ್ಮ ಗೋವಿಂದಪ್ಪ, ನಾವೆಲ್ಲರೂ ನಿಮ್ಗೆ ಶುಭ ಹಾರೈಸಿ ಕಳ್ಸ್ಕೊಡೋದಕ್ಕೆ ಬಂದಿದ್ದೀವಿ. ರವಿ ಅವ್ರು ಹೇಳ್ತಾ ಇದ್ರು ಈ ಸಾರಿ 4 ಬಸ್ ಕೊಡ್ತಾ ಇದ್ರು, ಈ ಸಾರಿ 2 ಬಸ್ ಕೊಟ್ಟಿದ್ದಾರೆ ಅಂತ. ಕಾರಣ ಇಷ್ಟೇ, ಏನು ತಾವು ತಾಯಿ ದರ್ಶನಕ್ಕೆ ಹೋಗ್ತೀರಿ, ಶಿಸ್ತಿಂದ ಹೋಗ್ಬೇಕು. ಮಾಲಧಾರಿಗಳು ಯಾರಿದ್ದಾರೆ ಅವ್ರು ಮಾತ್ರ ಹೋಗಿ ತಾಯಿ ದರ್ಶನ ಮಾಡ್ಕೊಂಬರ್ಲಿ. ಮಾಲೆ ಹಾಕ್ದಿರೋರೆಲ್ಲ ಇದಾಗಿ ಬೇರೆ ರೀತಿ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಬಸ್ಸಸ್ನಿ ಸಾರಿ ಕಡಿಮೆ ಮಾಡಿದ್ದೀವಿ. ಅಲ್ಲಿ ತಾವು ಹೋಗ್ಬಿಟ್ಟು ಕ್ಷೇಮವಾಗಿ ಬರಬೇಕು. ತಾವೇನು ಹೋಗ್ತಾ ಇದ್ದೀರಿ, ಈ ನಡುವೆಲ್ಲ ಯಾವ ರೀತಿ ನಿಷ್ಠೆಯಿಂದ ಇದ್ದು ಆ ತಾಯಿ ಸೇವೆ ಮಾಡಿದ್ರಿ, ಬಂದ್ಮೇಲೂ ಸಹ ಅದೇ ರೀತಿ ನಿಮ್ಮ ಜೀವನದಲ್ಲಿ ಅದನ್ನು ಮೈಗೂಡಿಸ್ಕೋಬೇಕು. ಆ ತಾಯಿಯಲ್ಲಿ ಬೇಡ್ಕೊಳ್ಳಿ, ನಮ್ಮ ಊರಿಗೆ ಒಳ್ಳೇದಾಗಲಿ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ, ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ಳಿ. ಅದೇ ರೀತಿ ಏನು ನಮಗೆ ಈ ಬಸ್ಸಿನ ವ್ಯವಸ್ಥೆ ಕಲ್ಸ್ಕೊಟ್ಟಿದ್ದಾರೆ ನಮ್ಮ MLA ಸಮೃದ್ಧಿ ಮಂಜುನಾಥ್ ಅವರು, ಅವ್ರಿಗೆ ಈ ರೀತಿಯ ಸೇವೆನ ಮಾಡ್ತಕ್ಕಂಥ ಇನ್ನೂ ಹೆಚ್ಚಿನ ಶಕ್ತಿನ ಕೊಡಲಿ ಅಂತ ಹೇಳ್ಬಿಟ್ಟು ಆ ತಾಯಿಯೆಲ್ಲ ಬೇಡ್ಕೊಬಂಡು ಬಂದು ತಾವೆಲ್ಲರೂ ಕ್ಷೇಮವಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ನೀವು ಭಾಳ ದರ್ಶನ ಮಾಡುವಾಗ ಮಕ್ಕಳು ಎಲ್ಲರೂ ಇರ್ತಾರೆ, ಎಲ್ಲರೂ ಎಚ್ಚರಿಕೆಯಾಗಿ ನೀವು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಆ ತಾಯಿ ದರ್ಶನ ಮಾಡಿಕೊಂಡು ಎಲ್ಲ ಕ್ಷೇಮವಾಗಿ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ.